ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಕುದೂರು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ನೆರವೇರಿತು. ಗ್ರಾಮ ದೇವತೆ ಪೂಜಾರಾಧನೆಯ ಶುಭವನ್ನು ಕೋರುತ್ತಾ ಈ ದಿವಸ ಪ್ರಾತಃ ಕಾಲ ಪುಣ್ಯವಾಚನ, ನವಗ್ರಹ ಶಾಂತಿ ಪೂಜೆ ಮತ್ತು ದೇವಿಯ ಕರಿಗಲಮ್ಮ ದೇವಿಯ ಒಂದು ಬಿಂಬದ ಕಳಾಪೂರ್ಣ ಪೂಜೆ ಮತ್ತು ಹೋಮ ನಡೆದಿತ್ತು. 2 ವರ್ಷಕ್ಕೊಮ್ಮೆ ಈ ಒಂದು ಜಾತ್ರೆ ನಡೆಸುವಂಥದ್ದು ಅನಾದಿ ಕಾಲದಿಂದ ನಡೆದು ಬಂದಿರುವಂತಹ ಒಂದು ಪದ್ಧತಿಯಾಗಿತ್ತು. ಈ ವರ್ಷ ಕೊರೋನಾ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇಲ್ಲ. ಸಾಂಕೇತಿಕವಾಗಿ ಹೆಣ್ಣುಕಾಯಿ ಸೇವೆ ಮತ್ತು ಆರತಿ ಸೇವೆಯನ್ನು ಮಾಡೋದಕ್ಕೆ ಈ ಒಂದು ಗ್ರಾಮದ ಹಿರಿಯರು ನಿರ್ಧಾರ ಮಾಡಿ ಆ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆಯನ್ನು ಈ ದಿವಸ ಕೊಟ್ಟಿದ್ದಾರೆ. ಈ ಒಂದು ಗ್ರಾಮ ದೇವತೆ ಊರನ್ನು ಕಾಯುವಂತಹ ಒಂದು ದೇವತಾ ಶಕ್ತಿಯಾಗಿ ಈ ಎಲ್ಲ ಗ್ರಾಮಗಳಲ್ಲೂ ಇರುವಂತೆ ನಮ್ಮ ಈ ಒಂದು ಕುದೂರು ಗ್ರಾಮದಲ್ಲೂ ಸಹ ತಾಯಿ ಸ್ಥಿರವಾಗಿ ನೆಲೆಸಿದ್ದಾಳೆ. ಮತ್ತು ಕಾಲಕ್ಕೆ ಆಕೆಗೆ ಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಯಥಾಶಕ್ತಿಯಾಗಿ ದೇವಿ ಭಕ್ತರಿಗೆ ಪ್ರೇರಣೆಯನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಹಿಂದೆ ಹಿರಿಯರು ಹೇಳಿದಂತೆ 1974ರಲ್ಲಿ ಈ ಒಂದು ದೇವಾಲಯ ಶಿಥಿಲವಾದಂತಹ ಸಂದರ್ಭದಲ್ಲಿ ಹಿರಿಯರಾದಂತಹ ಗರಡಯ್ಯನವರು ಮತ್ತು ಕಂಡಕ್ಟರ್ ರಂಗಸ್ವಾಮಿನವರು, ಮರಿಗೌಡರು, ಈ ರೀತಿ ರಾಮಣ್ಣನವರು, ಈ ಎಲ್ಲ ಹಿರಿಯರು ಸೇರಿ ಒಂದು ಕಟ್ಟಡವನ್ನು ಕಟ್ಟಿ ಹೆಂಚಿನ ಸೂರನ್ನು ಹಾಕಿ ಮರದ ಬಿಂಬೆಯನ್ನು, ಅಂದರೆ ಮೃತ್ತಿಕಾ ಬಿಂಬ ಬೇರೆ ಮತ್ತು ಪಂಚಲೋಹದ ಬಿಂಬೆ ಬೇರೆ, ಇದು ಮೃತ್ತಿಕಾ ಬಿಂಬ ಬೇರೆ, ಈ ರೀತಿಯಲ್ಲಿ ಆ ಹಿಂದೆ ಇದ್ದಂಥದ್ದು ಮರದ ಬಿಂಬ ಆಗಿತ್ತು. ಆ ಬಿಂಬ ಶಿಥಿಲಾವಸ್ಥೆಯಾಗಿ ಅದೆಲ್ಲ ಸ್ವಲ್ಪ ಶಕ್ತಿ ಕುಂದಿದಂತಹ ಕಾರಣದಲ್ಲಿ 1995ರಲ್ಲಿ ಪುನಃ ದೇವಿಗೆ ಒಂದು ಕಳಾಕರ್ಷಣೆಯನ್ನು ಮಾಡಿ ದೇವಿ ಪೂಜಾರಾಧನೆಯನ್ನು ಮತ್ತು ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದರು. 1995ರ ನಂತರದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಪುನಃ ಚಾಲನೆ ನೀಡಿ 2 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಬಂತು. ತದನಂತರದಲ್ಲಿ ಈ 75ರಲ್ಲಿ ನಡೆದಂತಹ ಕೆಲಸ ಮಾಡಿದಂತಹ ಕಟ್ಟಡ ಕೂಡ ಹೆಂಚಿನ ಸೂರ ಆಗಿತ್ತು. ಅದು ಕೂಡ ಸೋರುವಂತಹ ಬಂದಂತಹ ಸಂದರ್ಭದಲ್ಲಿ ಈ ಒಂದು 3 ವರ್ಷಕ್ಕೆ ಮುಂಚೆ 2019ನೇ ಇಸ್ವಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಹಳೆ ಇದ್ದಂತಹ ಕಟ್ಟಡವನ್ನು ವಿಸರ್ಜನೆ ಮಾಡಿ ಮತ್ತು ಹಳೆಯ ದೇವರ ಬಿಂಬವನ್ನು ಸುಗ್ಗನಹಳ್ಳಿಯ ಗೋಪಿಯಣ್ಣವ್ರ ಮುಖಾಂತರವಾಗಿ ದೇವತಾ ಬಿಂಬದ ಕಳಾಕರ್ಷಣೆಯನ್ನು ಮಾಡಿ ಹಳೆಯ ಬಿಂಬವನ್ನು ದೇವರ ಕೆರೆಗೆ ವಿಸರ್ಜನೆ ಮಾಡಿ ತದನಂತರದಲ್ಲಿ ಆ ಕಳಾ ಮಾಡಿದಂತಹ ಬಿಂಬಿಗೆಯನ್ನು ಹಿಂದೆ ಇರುವಂತಹ ಕರಿಗಲಮ್ಮ ದೇವಿಯ ಸನ್ನಿಧಾನದಲ್ಲಿ ಇಟ್ಟು ನಿತ್ಯ ಪೂಜೆಯನ್ನು ನಡೆಸ್ತಾ ಈ ಒಂದು ಕಟ್ಟಡದ ಕಾರ್ಯಕ್ರಮ ಪ್ರಾರಂಭ ಮಾಡಿತು. ಅದೇ ತಾಯಿಯ ಒಂದು ಶಕ್ತಿಯ ದ್ಯೋತಕವಾಗಿ ಸಂಕಲ್ಪ ಮಾಡದಂತೆ 108 ದಿವಸದ ಒಳಗಡೆನೆ ಸುಮಾರು 90 ದಿವಸದ ಒಳಗಾಗಿ ಕಟ್ಟಡ ಸಂಪೂರ್ಣ ಆಯಿತು. 108 ದಿವಸದ ಒಳಗೆ ಈ ಒಂದು ದೇವಿ ಪುನಃ ತನ್ನ ಯಥಾಸ್ಥಾನಕ್ಕೆ ಬಂದು ಈ ರೂಪದಲ್ಲಿ ತಾಯಿ ನೆಲೆಸಿದ್ದಾಳೆ. ಮತ್ತು ಆ ದೇವಸ್ಥಾನದ ಪ್ರಾರಂಭೋತ್ಸವ ಕೂಡ ಸುಗ್ನಹಳ್ಳಿಯ ಗೋಪಿಯಣ್ಣವ್ರ ಮುಖಾಂತರವಾಗಿಯೇ 3 ದಿವಸ ಯಶಸ್ವಿಯಾಗಿ ನಡೀತು. ಬೆಂಗಳೂರಿನ ನಿರ್ಮಲಾನಂದ ಸ್ವಾಮಿಗಳ ಮುಖಾಂತರವಾಗಿ ಈ ಒಂದು ದೇವಿಯ ಕಳಾಕರ್ಷಣೆಯ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ಪೂರ್ವಕವಾಗಿ ವಿಮಾನ ಗೋಪುರ ಉದ್ಘಾಟನೆ, ಕುಂಭಾಭಿಷೇಕ ಮತ್ತು ದೇವಿಯ ಎಲ್ಲ ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತು. ಮಂಡಲ ಪೂಜೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀತು. ಕಳೆದ ವರ್ಷ ಆ ದೇವಾಲಯ ಪ್ರಾರಂಭ ಆದ ವರ್ಷದಲ್ಲೇ ದೇವಿಯ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೀತು. ಈ ಒಂದು ಸಂದರ್ಭದಲ್ಲಿ ಈ ಕಳೆದ ವರ್ಷ ಮತ್ತು ಈ ವರ್ಷ ಕೊರೋನಾ ಇರುವಂತಹ ಸಂದರ್ಭವಾಗಿ ರೋಗ ಉಲ್ಬಣ ಆಗಬಾರ್ದು ಅಂತ ಹೇಳಿ ದೇವಿಗೆ ಯಾವುದೇ ರೀತಿ ಪೂಜಾ ಕರ್ಮಗಳು ನಿಲ್ಲಬಾರ್ದು, ಯಶಸ್ವಿಯಾಗಿ ತಾಯಿಯ ಸೇವೆ ನಡೀಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ಈ ಒಂದು ವರ್ಷದಲ್ಲಿ ದೇವಿಯ ಪೂಜಾರಾಧನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಸಕಾಲಕ್ಕೆ ಬಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕಾರ್ಯಕಾರಿ ಸಮಿತಿಯವರಲ್ಲಿ ಯಶಸ್ವಿಯಾಗಿ ಒಂದು ಮನೋಭಾವನೆ ಇದೆ. ಈ ಒಂದು ಪೂಜಾರಾಧನೆಯಲ್ಲಿ ನಾಳೆ ಮಂಗಳವಾರ ಬೆಳಿಗ್ಗೆ ದೇವರಿಗೆ ಪುಣ್ಯವಾಚನ, ಅಭಿಷೇಕ ಇರುತ್ತೆ ಮತ್ತು ಅಲಂಕಾರ ಇರುತ್ತೆ. ಮತ್ತು ಹಿಂದೆ ಇರುವಂತಹ ಬೇವಿನ ಕರಿಗಲ್ಲಮ್ಮ ದೇವಿಗೆ ಮೊಸರನ್ನು ಹೆಡೆ ಹಾಕಿ ಕರಿಗಲ್ಲಮ್ಮ ದೇವಿಗೆ ಮೊಸರನ್ನು ಹಾಕಿ ಮೊಸರನ್ನ ದೇವಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಬಂದು ಆರತಿ ಹಣ್ಣುಕಾಯಿ ಮಾಡಿ ದೇವಿಯ ಒಂದು ಪೂಜಾರಾಧನೆಗೆ ತಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ಇಷ್ಟು ಈ ಒಂದು ಗ್ರಾಮ ದೇವತೆಯ ಪೂಜಾರಾಧನೆಯ ಮತ್ತು ದೇವಾಲಯ ನಡೆದು ಬಂದಂತಹ ಒಂದು
ದೇವರಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಿತ್ಯ ಪೂಜೆಗಳು ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ಇಲ್ಲೂ ಕೂಡ ಪ್ರತಿ ದಿವಸ ಸಂಜೆಯ ವೇಳೆ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ. ಅಲ್ಲದೆ ಈ ಒಂದು ಗ್ರಾಮ ದೇವತೆಗೆ ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ಭಾವ ಇಲ್ಲದಲೇ ಈ ಒಂದು ದೇವಾಲಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಫಯಾಜ್ ಆಗಿರ್ಬೋದು, ಸಲೀಮಣ್ಣ ಆಗಿರ್ಬೋದು, ಮುನೀರ್ ಅಹ್ಮದ್ ಆಗ್ಬೋದು, ಇವರೆಲ್ಲ ತಮ್ಮ ಕೈಲಾದಂತಹ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಖಲೀಲ್ ಸಾಬ್ರು ಇವರೆಲ್ಲರೂ ಕೂಡ ಮುಸ್ಲಿಮ್ಸ್ಗಳಾದರೂ ಕೂಡ ನಮ್ಮ ಈ ಒಂದು ಹಿಂದೂ ದೇವಾಲಯಕ್ಕೆ ಕೊಡುಗೆಯನ್ನು ಕೊಟ್ಟು ಹಿಂದೂ ಮುಸ್ಲಿಮರ ಒಂದು ಐಕ್ಯತಾ ಭಾವನವನ್ನು ಇಲ್ಲಿ ಮೆರೆದಿರೋ ಈ ದಿವಸ 3/8/2021 ಮಂಗಳವಾರ ಕುದೂರಿನ ಶ್ರೀ ಗ್ರಾಮದೇವತೆ ಅಮ್ಮನವರಿಗೆ ವಿಶೇಷವಾಗಿ ಆರತಿ ಮತ್ತು ಹಣ್ಣುಕಾಯಿ ಸೇವೆ ಅಂತ ಅಂದ್ಬಿಟ್ಟು ಇವತ್ತು ಮತ್ತು ಉಪಹಾರ ಸೇವೆ, ಕರ್ಕಲಮ್ಮ ದೇವಿಗೆ ಉಪಹಾರ ಸೇವೆ ಇದು ಬೆಳಗ್ಗೆಯಿಂದಲೂ ಕೂಡ ಭಾಳ ವಿಜೃಂಭಣೆಯಾಗಿ ಗ್ರಾಮಸ್ಥರು ಸೇರಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಕೊರೋನಾ ಪ್ರಯುಕ್ತ ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಸರಿ ಯಾವುದೇ ಇಲ್ಲಿ ಬಲಿ ಗಿಲಿ ಇಲ್ಲ, ಯಾವುದೂ ಇಲ್ಲ, ಇಲ್ಲಿ ದೇವರ ಮೆರವಣಿಗೆ ಇಲ್ಲ, ಏನಾದರೂ ಊರೆಲ್ಲ ಬಂದಿಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೋದ್ರಿಂದ ಬೆಳಗ್ಗೆಯಿಂದ ಭಾಳ ಅದ್ದೂರಿಯಾಗಿ ಜಾತ್ರೆ ಆಯಿತು. ಎಲ್ಲ ನೆಂಟರುಗಳು ಸಂಬಂಧಿಕರೆಲ್ಲ ಬಂದು ಊರಿಗೆ ತುಂಬ ಚೆನ್ನಾಗಿ ಇವತ್ತು ಎಲ್ಲ ದೇವರಿಗೆಲ್ಲ ಕೈ ಮುಗಿದು ಇವತ್ತು ಹೋಗಿದ್ದಾರೆ. ಆ ಗ್ರಾಮ ದೇವತೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕೊರೋನಾ ರೋಗ ಬೇಗ ಹೋಗಲಿ ಅಂತ ಹೇಳಿ ನಾವು ಕೇಳ್ಕೊಂತ ಇದ್ದೀವಿ. ಈ ನಮ್ಮ ಈ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಜಗದೀಶ್ ಅಂತ ಅಂದ್ಬಿಟ್ಟು ನಮ್ಮ ಜನತಾನಗರ ಅಂತ ಮೊದಲಿಗದು ವೆಂಕಟೇಶ್ವರ ಮಗ, ಅವನು ಈ ಥರ ಅಲಂಕಾರನ ಬೆಂಗಳೂರಿಂದ ಕರ್ಕೊಂಬಂದು ಮಾಡಿಸ್ರೆ 50,000 ಕೊಟ್ಟರು ಆಗಲ್ಲ. ಲಕ್ಷ್ಮೀದೇವಿ ದೇವಸ್ಥಾನ ಕೊಟ್ಟೆ, ಕುದುರಮ್ಮ ದೇವಸ್ಥಾನಕ್ಕೆ ಆಗಲಿ, ಬೆಟ್ಟದಲ್ಲಿ ಆಂಜನೇಯಂಗೆ ಆಗಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಕಡಿಮೆ ದುಡ್ಡಲ್ಲಿ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳಿದ್ರೆ ನಾವು ಒಂದು 4,000 ರೂಪಾಯಿ ಕೊಟ್ಟಿದ್ದೀವಿ ಅಷ್ಟೇ ಹೂವು ಕೊಟ್ಟು. ಈ ಸೇವೆ ಇದು ಮಾಡ್ಬೇಕಾದ್ರೆ ಬೇರೆ ಕಡೆ 50,000 ರೂಪಾಯಿ ತೊಗೊಳೋರು. ಅವಂಥವ ಎಲ್ಲ ಅಲಂಕಾರ ಮಾಡಿಸಿ ಜಗದೀಶ್ ಅಂತ ಅಂದ್ಬಿಟ್ಟು ಫ್ಲವರ್ ಡೆಕೋರೇಟರು ಚೆನ್ನಾಗಿ ಮಾಡಿಕೊಡ್ತಾರೆ. ಒಳ್ಳೆ ಚೆನ್ನಾಗಿ ಕಸುಬಿದೆ, ಅವ್ರಿಗೆ ಪ್ರೋತ್ಸಾಹ ಕೊಡಿ ಇದೇ ಸಂದರ್ಭದಲ್ಲಿ ಅಂತ ನಾವು ತಾಯಿನ ಕೇಳ್ಕೊತಾ ಇದ್ದೀವಿ. ಹೂವಿನ ಅಲಂಕಾರಕ್ಕೆ ಸೇವೆ ನಮ್ಮ ಹನುಮಂತಪ್ಪನವ್ರ ಮಗ ನಾಗೇಶು, ಮತ್ತು ಪ್ರಸಾದಕ್ಕೆ ನಮ್ಮ ಗಿರೀಶ್ ಅವರು ಕೊಡಿಸಿದ್ರು. ಪ್ರಸಾದಕ್ಕೆ ನಮ್ಮ ಮುಂದಾದ ಕುದುರಮ್ಮ ದೇವಸ್ಥಾನಕ್ಕೆಲ್ಲ ಕೊಡ್ತಾ ಇರ್ತಾರೆ. ಇವಾಗಲೂ ಅವರೇನು ಒಂದು ಕೊಡುಗೆ ದಾನಿಗಳು ಇಟ್ಟಿಗೆ ಎಲ್ಲ ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕಿನ ಶಾಮಿಯಾನ ಧ್ವನಿವರ್ಧಕ ಮತ್ತು ಫ್ಲವರ್ ಡೆಕೋರೇಷನ್ ಸಂಘದ ವತಿಯಿಂದ ದೇವಾಲಯದ ಆಡಳಿತ ಮಂಡಳಿಯವರನ್ನು ಸನ್ಮಾನಿಸಲಾಯಿತು.